ಏನಂದರೆ ಇಲ್ಲಿ ಹೋಗ್ತಾ ಜೆ ಸಿ ರೂಟಿಂದ ಹೋಗೋಣ ಸರ್. ಒಂದು 100 ರೂಪೀಸ್ ಜಾಸ್ತಿನೇ ತಗೊಳ್ಳಿ. ಓಕೆ ಅಲ್ಲೊಂಚೂರು ನನ್ನ ಡ್ರಾಪ್, ನಾನು ಅಲ್ಲಿ ಇಳ್ಕೊಳ್ತೀನಿ, ಇಬ್ಬರು ಅಲ್ಲಿಗೆ ಬರ್ತಾರೆ. ಓಕೆ ಮ್ಯಾಮ್. ಸೊ ನಮ್ಮ ಮೈಸೂರಲ್ಲಿ ಊಬರಲ್ಲಿ ಕ್ಯಾಬು ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ. ಸೊ ಈಗ ಒಂದು ಬಾಡಿಗೆ ಒಳಗೆ ಎತ್ಕೊಂಡು ಬಂದಿದ್ದೀನಿ, 320 ರೂಪಾಯಿ ಆಗೈತೆ. ಸೊ ಏನಪ್ಪ ನಮ್ಮ ಮೈಸೂರು ಪರಿಸ್ಥಿತಿ ಅಂತ ಅಂದರೆ, ಸೀರಿಯಸ್ಲಿ ಏನೂ ಬಿಸ್ನೆಸ್ಸು ಇಲ್ಲ, ಏನೂ ಇಲ್ಲ. ಆರ್ಡ್ರು ಅಂತೂ ಬಂದಿಲ್ಲ. ಆಲೇ ಅದನ್ನು ಡ್ರಾಪ್ ಮಾಡಿ 1 ಅವರ್ ಆಯಿತು. ಸೊ ಒಂದು ಆರ್ಡ್ರೂ ಬಂದಿಲ್ಲ. ಸೊ ಈಗ ನೆಕ್ಸ್ಟು ಎಲ್ಲರೂ ಬೇರೆ ಕಡೆ ಹೋಗಬೇಕು. ಬನ್ನಿ ಮುಂದೆ ಹೋಗಿ ನೋಡೋಣ. ಸೊ ಗೈಸ್, ಆಟೋ ಕೊಟ್ಟಂಗೆ 84 ರೂಪಾಯಿ ಬರ್ತೈತೆ. ಪಿಕಪ್ಪೇ ಬಂದು 3 ಕಿಲೋಮೀಟ್ರ್ ಐತೆ, ಪಿಕಪ್ ಐತೆ. ಹೆಂಗೆ ಎತ್ಕೊಳ್ಳೋದು? ಈ ಥರ ನಮ್ಮ ಪರಿಸ್ಥಿತಿ, ಮೈಸೂರು ಪರಿಸ್ಥಿತಿ ಹೆಂಗೆ ಅಂತ ಅಂದರೆ ಹಿಂಗೆ. ಸೊ ಕ್ಯಾಬ್ ತಗೊಂಡು ಮೈಸೂರು ಅಂತೂ ಮಾಡೋಕ್ಕಾಗಲ್ಲ, ಬೆಂಗಳೂರು ಹೋದರೆ ಹೋಗಬೇಕು. ಅಲ್ಲೂ ಬಿಸ್ನೆಸ್ ಹೆಂಗೆ ಅಂತ ಹೇಳ್ತಾ ಇಲ್ಲ. ಸೊ ತುಂಬ ಜನ ಇಲ್ಲೂ ಇಲ್ಲ ಅಂತಿದ್ದಾರೆ. ಸೊ ಇನ್ನೊಂದು ಡ್ಯೂಟಿ 220 ರೂಪಾಯಿದು ಬಂತು, ಪಿಕ್ ಮಾಡಿದ್ದೀನಿ. ಬಟ್ ಅದು ಪಿಕ್ ಮಾಡ್ಕೋತಾ ಇಲ್ಲ. ಮೇಲ್ಗಡೆ ನೋಡಿ ಅನದರ್ ಡ್ರೈವ್ ಮ್ಯಾಚ್ ಅಂತ ಬರ್ತೈತೆ. ಸೊ ಈ ಥರ ಆಗ್ಬಿಟ್ರೆ ಪ್ಯಾಕಿಂಗ್ ಥರ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಮೈಸೂರಲ್ಲಿ ಫುಲ್ ಎಲ್ಲ ಥರನೂ ಐತೆ, ಆದರೆ ಪಿಕ್ ಮಾತ್ರ ಆಗ್ತಾಯಿಲ್ಲ. ಬಂತು ಒಂದು ಸೆಕೆಂಡಲ್ಲೇ ಹೊಂಟೋಯ್ತು ಅದು. ನೋಡಿ ಹೋಮ್ ಪೇಜ್ಗೆ ಹೋಯ್ತು ಅಂದರೆ ಅನದರ್ ಡ್ರೈವ್ ಮ್ಯಾಚ್ ಅಂತ ಬರ್ತೈತೆ. ಈ ಥರ ಬರ್ತೈತೆ. ಯಾರಿಗೆಲ್ಲ ಈ ಥರ ಆಗ್ತಿದೆ ಪ್ರಾಬ್ಲಮ್ಮು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅನುಕುಮಾರ್ ಬ್ಲ್ಯಾಕ್ ಲೆವರ್ ಅಂತ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಇದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟು ಮುಂದೆ ಹೋಗೋಣ, ಯಾವ್ದಾರ ಡ್ಯೂಟಿ ಬರುತ್ತಾ ಅಂತ ನೋಡೋಣ. ಸೊ ನಮ್ಮ ಹುಡುಗ ಆಟೋ ಓಡಿಸ್ತಾ ಇದ್ದಾನೆ, ಅವನು ಒಂದ್ಸಲ ಕಾಲ್ ಮಾಡೋಣ. ಅವನಿಗೆ ಕಾಲ್ ಮಾಡಿಬಿಟ್ಟು ಅಲ್ಲೇ ಆಟೋದಲ್ಲಿ ಬಿಸ್ನೆಸ್ ಹೆಂಗೈತೆ ಅಂತನಾದ್ರು ಕೇಳೋಣ. ಸೊ ನೋಡೋಣ ಅವನು ಏನು ಹೇಳ್ತಾನೆ ಅಂತ. ಬನ್ನಿ ನೋಡೋಣ. ಎಲ್ಲರೂ ಆಟೋದವರೇ, ವೇಣುಗೋಪಾಲ್ ಅವರೇ, ಮೈಸೂರು ಬಂದಿದ್ದಲ್ಲ, ಈಗ ಎಷ್ಟು ಟೈಮು? 4:15. ಎಷ್ಟು ಗಂಟೆಗೆ ಬಂದಿದ್ದು ನೀವು? ಎಷ್ಟು ಗಂಟೆಗೆ ಬಂದಿದ್ದು? 8 ಗಂಟೆ. ಇಲ್ಲಿ ತನಕ ಎಷ್ಟು ಗಂಟೆ, ಎಷ್ಟು ಅಮೌಂಟ್ ಮಾಡಿದ್ದೀರಾ ಊಬರಲ್ಲಿ? ಎಷ್ಟು ಮಾಡಿದ್ರು ಹೇಳ್ರಿ, ಪರವಾಗಿಲ್ಲ. ಯಾಕ್ರಿ ನಡೀತಾ ಇಲ್ಲ? ಎಷ್ಟಾಗೈತೆ ಹೇಳ್ರಿ. ನಾನು 1 ಗಂಟೆಗೆ ಬಂದಿದ್ದು 320 ರೂಪಾಯಿ ಆಗೈತೆ ಕಣ್ರಿ, ಒಂದೇ ಬಾಡಿಗೆ ಬಂದಿರೋದು. ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಏನಿಲ್ಲ, ಕೆಲಸ ಮಾಡಿ ಬೆಂಗಳೂರಿಗೆ ಹೋಗೋ ಪ್ಲಾನ್ ಏನು ಮಾಡಿದ್ರಿ? ದೂರ ದೂರ ನಾನು ಆಟೋ ಪಕ್ಕದಲ್ಲೇ ಹೋಯ್ತು, ನಾನು ಗಮನಿಸ್ತಿಲ್ಲ. ದೂರ ಆದ್ಮೇಲೆ ನೋಡ್ತಾನೆ. ಏನಾಯ್ತು? ಅಯ್ಯೋ ನೋಡಿ ಗಾಯ್ಸ್, ಇದೇ ನಮ್ಮ ಮೈಸೂರಿನ ಪ್ರಾಬ್ಲಮ್. ಯಾರು ಆಟೋ ಕ್ಯಾಬ್ ಏನು ತಗೋಬೇಡಿ. ಇವ್ರು ನೋಡ್ರಿ ಒಂದು ಆರ್ಡ್ರ್ ಬಂದಿಲ್ಲ. ಬಂದಿದ್ದೆಲ್ಲ ಯಾವುದೋ ಪಿಕ್ ಮಾಡಿದ್ರೆ ಸಿಗ್ತಲ್ಲ ಕೈಗೆ. ಏನು ಮಾಡೋಣ ಅಂತ ಹಿಂಗಾದ್ರೆ. ಇನ್ನೇನಂತೀರಾ ವೇಣುಗೋಪಾಲ್? ನೋಡಿ ಗಾಯ್ಸ್, ಈಗ ಎತ್ಕೊಂತು ನೋಡಿ. ಎಲ್ಲಿ ಎಷ್ಟು ಕಿಲೋಮೀಟ್ರು? 2 ಕಿಲೋಮೀಟ್ರ್ ಪಿಕಪ್ಪು ರೈಲ್ವೆ ಸ್ಟೇಷನ್ಗೆ. 2.5 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕೀಗ ನಾನು. ಬನ್ನಿ ಹೋಗೋಣ. ಇದು ಗೋ, ಯಾರು ಪ್ರೈಮ್ ಮಾಡಲ್ಲ, ನಮ್ಮದು ಪ್ರೈಮ್ ಗಾಡಿ. ಆದರೆ ಏನು ಮಾಡೋಕ್ಕಾಗಲ್ಲ. ಬಂತು ನೋಡಿ, ಅವ್ರಿಗೂ ಬಂತು. 3 ಕಿಲೋಮೀಟ್ರ್ ಪಿಕಪ್. ಹೊರಗೆ ತೋರಿಸಿದೆ ಎಷ್ಟು? 2.5 ಕಿಲೋಮೀಟ್ರ್. ನೋಡಿ, 3 ಕಿಲೋಮೀಟ್ರ್ ತೋರಿಸಿತ್ತು. ಓಕೆ ಬನ್ನಿ, ಅವ್ರಿಗೆ ಆಲ್ರೆಡಿ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಈ ಕಸ್ಟಮರ್ಗೆ ಕಾಲ್ ಮಾಡೋಣ.